ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಬುಲೆಟ್ ಟ್ರೈನ್ ಅಂತ ಕೇಳಿದಾಗಲೆಲ್ಲ ಒಂದು ಟ್ರೋಲ್ ನೆನಪಾಗುತ್ತೆ. ಬಹಳ ವೈರಲ್ ಆಗಿತ್ತು ಆ ವಿಡಿಯೋ. ಬೆಳಗ್ಗೆ 6 ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ, ಸ್ನಾನ ಮುಗಿಸಿ 7:30 ಗಂಟೆಗೆ ಅವನೇನಾದ್ರೂ ಮಂಗಳೂರು ಮುಟ್ಕೊಂಡ್ರೆ ಬುಲೆಟ್ ಟ್ರೈನ್ ಕ್ಯಾಚ್ ಮಾಡಿದ್ರೆ 10 ಕಾಲಿಗೆ ಬೆಂಗಳೂರು. ಆಫೀಸಿಗೆ ಹೋದ, ಆಫೀಸಿನ ಎಲ್ಲ ಕೆಲಸ ಮುಗಿಸ್ಕೊಂಡ, 6 ಗಂಟೆಗೆ ಅಲ್ಲಿ ಬುಲೆಟ್ ಟ್ರೈನ್ ಹಿಡ್ದ, 8 ಗಂಟೆಗೆ ಬೆಂಗಳೂರು, 9:30 ಮನೆ ರೀ. ನನಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಯಾವ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಆವತ್ತು ಇದನ್ನ ನೋಡಿದ ತುಂಬಾ ಮಂದಿ ನಕ್ಕಿದ್ರು ಕೂಡ. ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಆಡ್ಕೊಂಡ್ರು, ಹೆಂಗ್ ಪುಂಗ್ಲಿ ಅಂತ ಬಿರುದು ಕೂಡ ಕೊಟ್ರು. ಆದ್ರೆ ಅವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದೇನು ಅಂತ ಪೂರ್ತಿ ವಿಡಿಯೋ ಯಾರು ನೋಡ್ಲೇ ಇಲ್ಲ. ಮಂಗಳೂರಿನಿಂದ ಬೆಂಗಳೂರಿಗೆ ಒಂದು ಟ್ರೈನ್ ಬಿಟ್ಟಿದ್ದಾರೆ. ಅದು 7 ಗಂಟೆಗೆ ಹೊರಡುತ್ತೆ. ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರು ಮುಟ್ಟಿದ್ರೆ ನಮ್ ಪುಣ್ಯ. 14 ಗಂಟೆಗಳ ಪ್ರಯಾಣ. ಬಸ್ನಲ್ಲೇ 7 ಗಂಟೆಗೆ ಪ್ರಯಾಣ ಮುಗಿಯುತ್ತೆ, ಟ್ರೈನ್ ನಲ್ಲಿ 14 ಗಂಟೆ. ಯೋಚನೆ ಮಾಡಿ, ಅದ್ರ ಬದಲು ಒಂದು ಬುಲೆಟ್ ಟ್ರೈನ್ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಹೆಂಗಿರುತ್ತೆ? ಉಡುಪಿಯಿಂದ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗ್ಲಿಕ್ಕೆ 1.25 ಗಂಟೆ ಜರ್ನಿ. ಬೆಳಗ್ಗೆ 6 ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ, ಸ್ನಾನ ಮುಗಿಸಿ 7:30 ಗಂಟೆಗೆ ಅವನೇನಾದ್ರೂ ಮಂಗಳೂರು ಮುಟ್ಕೊಂಡ್ರೆ ಬುಲೆಟ್ ಟ್ರೈನ್ ಕ್ಯಾಚ್ ಮಾಡಿದ್ರೆ 10 ಕಾಲಿಗೆ ಬೆಂಗಳೂರು. ಆಫೀಸಿಗೆ ಹೋದ, ಆಫೀಸಿನ ಎಲ್ಲ ಕೆಲಸ ಮುಗಿಸ್ಕೊಂಡ, 6 ಗಂಟೆಗೆ ಅಲ್ಲಿ ಬುಲೆಟ್ ಟ್ರೈನ್ ಹಿಡ್ದ, 8 ಗಂಟೆಗೆ ಬೆಂಗಳೂರು, 9:30 ಮನೆ ರೀ. ನನಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ನರೇಂದ್ರ ಮೋದಿ ಹೇಳ್ತಾರೆ 2022 ವೇಳೆಗೆ ನಮಗಿರೋ ಇನ್ಫ್ರಾಸ್ಟ್ರಕ್ಚರ್ ನ ಬಳಸ್ಕೊಂಡು ನಾವು ಒಂದು ಬುಲೆಟ್ ಟ್ರೈನ್ ಮಾಡಬಾರ್ದ? ಈಗ ಸರಿಯಾಗಿ ಕೇಳಿಸ್ಕೊಂಡ್ರ? ಚಕ್ರವರ್ತಿ ಸೂಲಿಬೆಲೆ ಅವರು 3-4 ವರ್ಷದ ಹಿಂದೆ ಹೇಳಿದ್ದು ಇದನ್ನೇ. 2022 ಹೊತ್ತಿಗೆ ನಾವು ಬುಲೆಟ್ ಟ್ರೈನ್ ಮಾಡುವಷ್ಟು ಮುಂದುವರಿತೇವೆ. ಬುಲೆಟ್ ಟ್ರೈನ್ ಆದ್ರೆ ಹೇಗಿರುತ್ತೆ ಅನ್ನೋದನ್ನ ಉದಾಹರಣೆ ಕೊಟ್ಟು ಹೇಳಿದ್ರು ಅಷ್ಟೇ. ಆದ್ರೆ ಅದನ್ನ ಈ ಗಂಜಿಗಿರಾಕಿಗಳು ಆಡ್ಕೊಂಡ್ರು, ಸಾಕಷ್ಟು ಟ್ರೋಲ್ ಕೂಡ ಮಾಡಿದ್ರು. ಆವತ್ತು ಟ್ರೋಲ್ ಮಾಡಿದ ಅತೃಪ್ತ ಆತ್ಮಗಳಿಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ರೆಡಿ ಆಗ್ತಾ ಇದೆ. ಕೇವಲ 2 ವರ್ಷದಲ್ಲಿ ಭಾರತದಲ್ಲಿ ಕೂಡ ಬುಲೆಟ್ ಟ್ರೈನ್ ಓಡಾಡಲಿದೆ. ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅವರೇ ಸೂರತ್ ಹೋದಾಗ ಹೇಗೆ ಬುಲೆಟ್ ಟ್ರೈನ್ ಹಳಿಗಳು ರೆಡಿ ಆಗ್ತಿದೆ ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸಿದ್ರು. ಬುಲೆಟ್ ಟ್ರೈನ್ ಅಹಮದಾಬಾದ್ ನಿಂದ ಹಿಡಿದು ಇದು ಮುಂಬೈಗೆ ಹೋಗುವಂತ ಈ ಟ್ರೈನ್ ಅದೇ ಜಾಗದಲ್ಲಿ ನಾವು ಬಂದಿದ್ದೀವಿ. ನಾನು ನಿಮ್ಗೆ ಬುಲೆಟ್ ಟ್ರೈನ್ ವಿಶೇಷಗಳನ್ನ ಏನೇನು ನಡೀತಿದೆ ಕೆಲಸ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಈಸ್ ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ. ಕನ್ಸ್ಟ್ರಕ್ಷನ್ ಆಫ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್, ಪ್ಯಾಕೇಜ್ ನಂಬರ್ MAHSR P1B, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಅಂತೆಲ್ಲ ಹಾಕಿದ್ದಾರೆ. ಸೇಫ್ಟಿ ಬಗ್ಗೆ ಎಲ್ಲ ಬರೆದಿದ್ದಾರೆ. ಅದ್ಭುತವಾಗಿರುವಂತ, ಅಂದ್ರೆ ತುಂಬಾ ಸ್ಪೀಡ್ ಆಗಿ ಈ ಕೆಲಸ ನಡೀತಾ ಇರೋದು ನಮ್ಗೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ ಅಂತ ನಾನು ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇದು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಇದು ನಾನಿರುವಂತದ್ದು ಇಲ್ಲೊಂದು ಬ್ರಿಡ್ಜ್ ಇವರು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಹೆಕ್ಟಿಕ್ ಆಗಿರುವಂತ ಜಾಗ ಇದು. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾನು ಆ ಒಂದು ಪಿಲ್ಲರ್ ಪ್ರಾಬಬಲಿ ಮುಂದಿನ ದಿನಗಳಲ್ಲಿ ಯಾವುದು ನಮಗೆ ಬುಲೆಟ್ ಟ್ರೈನ್ ಆಗಿ ಕನ್ವರ್ಟ್ ಆಗುತ್ತೋ ಅದರ ಒಂದು ಪಿಲ್ಲರ್ ಇಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇದೆ. ಆವತ್ತು ಆ ವಿಡಿಯೋವನ್ನ ಟ್ರೋಲ್ ಮಾಡಿದ ಸೋಷಿಯಲ್ ಮೀಡಿಯಾ ಶೂರರಿಗೆ ಈ ವಿಡಿಯೋ ಕಣ್ಣಿಗೆ ಬೀಳಲೇ ಇಲ್ಲ. ಈಗ ಅಧಿಕೃತವಾಗಿ ರೈಲ್ವೆ ಸಚಿವರೇ घोषಣೆ ಮಾಡಿದ್ದಾರೆ. प्रधानमंत्री श्री नरेंद्र मोदी जी का जो विजन है, मुंबई से अहमदाबाद को बुलेट ट्रेन से जोड़ के एक देश में नई मिसाल कायम करने का, ये आपके सहयोग के कारण ही आज इतना संभव हो पाया है. और 2026 में पहली बुलेट सूरत से बिलीमोरा के बीच में चलने की पूरी तैयारी है. 2026ಕ್ಕೆ ಭಾರತದ ಮೊದಲ ಬುಲೆಟ್ ಟ್ರೈನ್ ಸೂರತ್ನಿಂದ ಬಿಲಿಮೋರಾಗೆ ಓಡಲಿದೆ. ಸೂರತ್ನಿಂದ ಬಿಲಿಮೋರಾಗೆ ಇರೋ ಡಿಸ್ಟೆನ್ಸ್ ಸುಮಾರು 64 ಕಿಲೋಮೀಟರ್. ಚೀನಾ, ಜಪಾನ್, ಜರ್ಮನಿ
ಫ್ರಾನ್ಸ್ ದೇಶಗಳಂತೆ ನಮ್ಮಲ್ಲೂ ಕೂಡ ಒಂದು ಬುಲೆಟ್ ಟ್ರೈನ್ ಬೇಕು ಅನ್ನೋದು ಮೋದಿಜಿಯ ಕನಸು. ಅಹಮದಾಬಾದ್ನಿಂದ ಮುಂಬೈಗೆ ಮೊದಲ ಬುಲೆಟ್ ಟ್ರೈನ್ ಕಾರ್ಯ ಪ್ರಾರಂಭ ಆಗತ್ತೆ. ಇದು ಸುಮಾರು 1.1 ಲಕ್ಷ ಕೋಟಿ ರೂಪಾಯಿಯ ಪ್ರಾಜೆಕ್ಟ್. ಅದಕ್ಕಾಗಿ ಭಾರತ ಜಪಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೆ. 272 ಕಿಲೋಮೀಟರ್ ದೂರದ ಟ್ರ್ಯಾಕ್ ನಿರ್ಮಾಣ ಕಾರ್ಯ ಆಲ್ರೆಡಿ ಶುರು ಕೂಡ ಆಗಿದೆ. ಈ ಮಾರ್ಗದ ಮಧ್ಯೆ ಒಂದು ಸುರಂಗ ಕೂಡ ನಿರ್ಮಾಣ ಆಗತ್ತೆ. ಗುಜರಾತ್ ವಲ್ಸದ್ ಜಿಲ್ಲೆಯ ಝರೋಲಿಯಲ್ಲಿ ಪರ್ವತವನ್ನ ಕೊರೆದು 350 ಮೀಟರ್ ದೂರ ಸುರಂಗ ಮಾರ್ಗವನ್ನ ನಿರ್ಮಿಸ್ತಿದ್ದಾರೆ. ಇದ್ರ ಜೊತೆಗೆ ಒಂದು ಸ್ಟೀಲ್ ಬ್ರಿಡ್ಜ್ ಕೂಡ ಆಗ್ತಿದೆ. ಇಂಡಿಯಾದಲ್ಲೇ ಇದು ಮೊದಲ ಸ್ಟೀಲ್ ಬ್ರಿಡ್ಜ್ ಆಗಲಿದೆ. ಇನ್ನೊಂದು ವಿಶೇಷ ಏನಂದ್ರೆ ಸಮುದ್ರದ ಆಳದಲ್ಲಿ ಕೂಡ ಈ ಟ್ರೈನ್ ಓಡಲಿದೆ. ಸಮುದ್ರದ ಆಳದಲ್ಲಿ ಸುಮಾರು 7 ಕಿಲೋಮೀಟರ್ ದೂರ ಬುಲೆಟ್ ಟ್ರೈನ್ ಟನಲ್ ರೆಡಿ ಆಗ್ತಾ ಇದೆ. ಇದೆಲ್ಲ ಕೆಲಸ ಬುಲೆಟ್ ಅಷ್ಟೇ ಸ್ಪೀಡ್ ಆಗಿ ಆಗ್ತಿದೆ. ಇದೇ ಸ್ಪೀಡಲ್ಲಿ ಕೆಲಸ ಆದ್ರೆ 2026ರ ಹೊತ್ತಿಗೆ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಓಡಲಿದೆ. ಎಂಥ ಹೆಮ್ಮೆಯ ವಿಷಯ ಇದು. ಆವತ್ತು ಬುಲೆಟ್ ಟ್ರೈನ್ ಅಂದಾಗ ಕೆಲವರು ಆಡ್ಕೊಂಡ್ರು. ಜರ್ಮನಿ ಭಾರತದ ರೈಲ್ವೆ ಬಗ್ಗೆ ಕಾರ್ಟೂನ್ ಮಾಡಿ ಹಾಕಿತ್ತು. ಅವ್ರು ಯಾಕೆ, ನಮ್ಮಲ್ಲೇ ಕೆಲವರು ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದಾಗ ತಮಾಷೆ ಮಾಡಿದ್ರು. ಬಿಡಿ, ಅಂಥವ್ರನ್ನ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಮೊದಲು ಬುಲೆಟ್ ಟ್ರೈನ್ ಅಂದಾಗ ನಂಬಿರ್ಲಿಲ್ಲ. ಈಗ ಭಾರತಕ್ಕೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತಿದ್ದಾರೆ. ಇಂಥವರನ್ನ ಆ ಬ್ರಹ್ಮನೇ ಬದಲಿಸಬೇಕು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.